ಮನೇಲಿ ನೀವು ಒಂದ್ಸಲ ಈ ಥರ ಬರ್ಫಿ ಮಾಡಿಕೊಟ್ರೆ ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಈ ಟೇಸ್ಟಿಯಾದಂತಹ ಬರ್ಫಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಪ್ರಜ್ವಲಾಸ್ ಟೇಸ್ಟಿ ರೆಸಿಪೀಸ್ಗೆ ಸ್ವಾಗತ. ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲು ನಾನೊಂದು ಬೌಲಿಗೆ 1/4 ಕಪ್ನಷ್ಟು ತುಪ್ಪ, 3/4 ಕಪ್ನಷ್ಟು ಹಾಲು ಹಾಕ್ತಿದ್ದೀನಿ. ಹಾಲು ಬಿಸಿ ಇರಬಾರ್ದು. ಈಗ ನಾನು ಇದಕ್ಕೆ 2 ಕಪ್ನಷ್ಟು ಹಾಲಿನ ಪುಡಿ ಹಾಕ್ತಿದ್ದೀನಿ. ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲಿನ ಪುಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ 3/4 ಕಪ್ನಷ್ಟು ಸಕ್ಕರೆ ಪುಡಿ ಹಾಕ್ತಿದ್ದೀನಿ. ನಾನು ಸಕ್ಕರೆಯನ್ನು ಮಿಕ್ಸಿಲಿ ಪುಡಿ ಮಾಡಿಟ್ಟಿದ್ದೀನಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿದ ಕೂಡಲೇ ಮಿಶ್ರಣ ಗಟ್ಟಿ ಅಂತ ಅನಿಸುತ್ತೆ, ಆದರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ಎಲ್ಲ ಕರಗಿ ಮಿಶ್ರಣ ತೆಳುವಾಗುತ್ತೆ. ನೋಡಿ, ಸಕ್ಕರೆ ಎಲ್ಲ ಕರಗಿ ಮಿಶ್ರಣ ಎಷ್ಟು ತೆಳುವಾಗಿದೆ ಅಂತೇಳಿ. ಈಗ ನಾನು ಇದನ್ನು ಒಂದು ಕಡಾಯಿಗೆ ಹಾಕ್ತಿದ್ದೀನಿ. ದಪ್ಪ ತಳದ ಪಾತ್ರೆ ಯೂಸ್ ಮಾಡಿ, ತಳ ಹಿಡಿಯಲ್ಲ. ಇದನ್ನೀಗ ಲೋ ಫ್ಲೇಮ್ನಲ್ಲಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಡೈರೆಕ್ಟಾಗಿ ಕಡಾಯಲ್ಲೇ ಬರ್ಫಿ ಮಾಡ್ಕೋಬೋದು, ಆದರೆ ಇದು ತುಂಬ ಸುಲಭ ವಿಧಾನ. ಈ ಥರ ನಾವು ಮೊದಲೇ ಮಿಕ್ಸ್ ಮಾಡಿ ಕಡಾಯಿಗೆ ಹಾಕೋದ್ರಿಂದ ಹಾಲಿನ ಪುಡಿ ಗಂಟಾಗೋ ಸಮಸ್ಯೆ ಬರೋದಿಲ್ಲ. ತುಂಬ ಸುಲಭದಲ್ಲಿ ಬರ್ಫಿ ಮಾಡ್ಕೋಬೋದು. 2 ನಿಮಿಷ ಆದಾಗ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಈಗ ಇದನ್ನು ನೀವು ಮಿಶ್ರಣ ತಳ ಬಿಡೋವರೆಗೆ ಲೋ ಫ್ಲೇಮ್ನಲ್ಲಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇದು ಸಣ್ಣೂರಿನಲ್ಲೇ ಬೇಯಬೇಕು, ಹೈ ಫ್ಲೇಮ್ ಮಾಡಬೇಡಿ. ಹೈ ಫ್ಲೇಮ್ನಲ್ಲಿ ಮಾಡಿದರೆ ಬರ್ಫಿ ಪಾತ್ರೆ ಗಂಟ್ಕೊಳ್ಳುತ್ತೆ ಮತ್ತು ಬ್ರೌನ್ ಆಗಿಬಿಡುತ್ತೆ. ನೋಡಿ, ಮಿಶ್ರಣ ತಳ ಬಿಡ್ತಾ ಬಂದಿದೆ. ನೋಡಿ, ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ತಿರುಗಿಸ್ತಲೇ ಇರಬೇಕು, ಯಾಕಂದರೆ ಪಾತ್ರೆ ಬಿಸಿ ಇದೆ. ನಾನು ಮೊದಲೇ ಬಟರ್ ಪೇಪರಿಗೆ ತುಪ್ಪ ಸವರಿಟ್ಟಿದ್ದೆ. ಇದರ ಮೇಲೆ ಮಿಶ್ರಣ ಹಾಕೋಣ. ನೀವು ಬಟರ್ ಪೇಪರ್ ಇಲ್ದಿದ್ರೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಬರ್ಫಿ ಮಿಶ್ರಣ ಹಾಕ್ಕೊಳ್ಳಿ. ಬಟರ್ ಪೇಪರ್ ಯೂಸ್ ಮಾಡಿದರೆ ತಣ್ಣಗಾದ್ಮೇಲೆ ತೆಗಿಲಿಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಬರ್ಫಿ ಮಿಶ್ರಣ ಹಾಕಿ ಸ್ಪ್ರೆಡ್ ಮಾಡಿ. ಈಗ ನಾನು ಇದರ ಮೇಲೆ ಬಾದಾಮಿ ಮತ್ತು ಪಿಸ್ತಾ ಕಟ್ ಮಾಡಿ ಹಾಕ್ತಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಡ್ರೈ ಫ್ರೂಟ್ಸು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಬೇಡದಿದ್ರೆ ಪ್ಲೇನ್ ಆಗಿ ಕೂಡ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ. ಇದನ್ನು ನಾನು 2 ಗಂಟೆ ಹೊತ್ತು ಹೀಗೆ ಇಡ್ತೀನಿ. ನಿಮಗೆ ಬೇಗನೆ ಗಟ್ಟಿಯಾಗಬೇಕಾದ್ರೆ 1 ಗಂಟೆ ಹೊತ್ತು ಫ್ರಿಜ್ಜಲ್ಲಿಡಿ, ಫ್ರೀಝರಲ್ಲಿ ಇಡಬೇಡಿ. ಈಗ ನಾನು ಇದನ್ನು 1-2 ಗಂಟೆ ಹೊತ್ತು ಹೊರಗೆ ಇಟ್ಟಿದ್ದೆ. ಈಗ ಇದು ಸೆಟ್ ಆಗಿದೆ. ಈಗ ಇದನ್ನು ನೀವು ಚಾಕುವಿನಿಂದ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮನೇಲೊಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇದರೆಲ್ಲ ಎಷ್ಟು ಈಸಿಯಾಗಿ ಬರ್ಫಿ ಮಾಡ್ಕೋಬೋದು ಅಂತೇಳಿ. ಇದನ್ನು ನೀವು 1 ವಾರದ ತನಕ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.